ನಮಸ್ಕಾರ. ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಷಯ ನಿಮ್ ಗಮನಕ್ಕೆ ತರಬೇಕು ಅಂತ ಮನಸ್ಸಲ್ಲಿದೆ. ನಮ್ಮ ದೇಹ, ನಮ್ಮ ಶರೀರ ನಾವು ಎಷ್ಟು ಪ್ರೀತಿ ಮಾಡ್ಕೊಳ್ತೀವೋ, ನಮ್ಮ ದೇಹವನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ, ನಮ್ಮ ಪ್ರತಿಯೊಂದು ಅಂಗಾಂಗಗಳನ್ನ, ಪ್ರತಿಯೊಂದು ಪಾರ್ಟ್ನ ನಾವು ಪ್ರೀತಿಸಬೇಕು, ಅದ್ರ ಜೊತೆ ಸ್ಪಂದಿಸಬೇಕು, ಅದ್ರ ಜೊತೆ ಮಾತಾಡಬೇಕು. ಆಗ ನಮ್ಮ ಮನಸ್ಸು ಆ ಒಂದು ಇಂಟ್ರಾಕ್ಷನ್ ಮಾಡಿದಾಗ ಮನಸ್ಸು ಸಹ ಅಷ್ಟೇ ಆರೋಗ್ಯಕರವಾಗಿರುತ್ತೆ. ನಮ್ಮ ಮನಸ್ಸು ಎಷ್ಟು ಆರೋಗ್ಯಕರವಾಗಿರ್ಬೇಕು ಅಂದ್ರೆ ನಮ್ಮ ಶರೀರವೂ ಅಷ್ಟೇ ಆರೋಗ್ಯಕರವಾಗಿರಬೇಕು. ನಮ್ಮ ಮನಸ್ಸು ಈ ಒಂದು ಶರೀರವನ್ನು ಸೂಕ್ಷ್ಮ ಶರೀರಗಳ ಮುಖಾಂತರ ಕಾಪಾಡ್ತಾ ಇರುತ್ತೆ. ನಮ್ಮ ಶರೀರ ಬಿಟ್ಟು ಮತ್ತು 7 ಸೂಕ್ಷ್ಮ ಶರೀರಗಳಿರುತ್ತವೆ. ಆ ಸೂಕ್ಷ್ಮ ಶರೀರಗಳಿಗೆ ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ, ನಾವು ಯಾವ ರೀತಿ ಮಾತಾಡ್ತೀವಿ, ನಾವು ಯಾವ ರೀತಿ ನಡ್ಕೊಳ್ತೀವಿ, ಆ ರೀತಿ ನಮ್ಮ ಮನಸ್ಸು ನಮ್ಮ ದೇಹವನ್ನು ಪರಿವರ್ತನೆಗೊಳಿಸ್ಬಿಡುತ್ತೆ. ಆಗ ನಮ್ಮ ಶರೀರವು ರೋಗಕ್ಕೆ ತುತ್ತಾಗ್ಬಿಡುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನಮ್ಮ ಆಲೋಚನೆ ತುಂಬಾನೇ ಉತ್ತಮವಾಗಿರ್ಬೇಕು, ಚೆನ್ನಾಗಿರ್ಬೇಕು, ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಎಲ್ರಿಗೂ ಒಳ್ಳೆಯದೇ ಮಾಡಬೇಕು. ಈ ವಿಚಾರ ಗಮನಕ್ಕೆ ತರಬೇಕು ಅನ್ನಿಸ್ತು, ಹೇಳಿದ್ದೀನಿ. ನಮಸ್ಕಾರ, ಜೈ ಹಿಂದ್.